ಹೇ ಸದಾಶಿವ ಅಣ್ಣ, ಸೇಟ್ ಹೇಳು ಕುಂಜ ಜೈಲಿಂದ ರಿಲೀಸ್ ಆಗಿ ಬಂದ್ರು, ನಾಳೆಯಿಂದ ಆಟೋ ಬೇಕು ಅಂತ. ಆಯ್ತಣ್ಣ. ಅಪ್ಪ ಚೆನ್ನಾಗಿದ್ದೀರಾ? ಜೈಲಲ್ಲಿ ಯಾರಾದ್ರೂ ಚೆನ್ನಾಗಿರ್ತಾರ? ಕೇಳೋ ಮಾತಾ ಇದು. ಅದಿರ್ಲಿ, ಏನು ಬಹಳ ರಂಗಾಗಿದ್ಯಲ್ಲ. ಕಣ್ಗೈ ತೆಗ್ಸು, ಮುಖಕ್ ಫೇರ್ ಅಂಡ್ ಲವ್ಲಿ. ಏನ್ ಕಾಲೇಜ್ಗ ಇಲ್ಲ ಮೈ ತೋರ್ಸೋ ಫ್ಯಾಷನ್ ಶೋಗ? ಅಪ್ಪ ಅದು ಏ ಸುಶೀಲಾ, ಬಿಟ್ಟ ನೋಡು, ಇವಳ ಕಾಲೇಜಿಗೆ ಬೇರೆ ಕಳಿಸ್ತಿದ್ಯಾ? ತೋಳಿ ಹೋಗೋಣ. ಇದಕ್ಕೆ ಹೇಳೋದು, ಗಂಡಿಲ್ದಿರೋ ಮನೆ ಲಗಾಮಿಲ್ದಿರೋ ಕುದುರೆ ಅಂತ. ನಾನೇನ್ ಸತ್ತೋಗಿದ್ದೀನ? ಯಾರನ್ನ ಕೇಳಿ ಇವಳ ಕಾಲೇಜಿಗೆ ಕಳಿಸ್ತಿದ್ಯಾ? ಇವಳೇನ್ ಚಿಕ್ಕ ಹುಡುಗಿರ ಹೊರಗಡೆ ಹೋಗಕ್ಕೆ? ಹೆಣ್ಮಕ್ಳು ಹೆತ್ತೋರ್ಗೆ 1000 ಕಣ್ಣಿದ್ರು ಸಾಲದು. ಏ ಕುಂಜ, ಅಕ್ಕ ಯಾವಾಗ ಬಂದೆ? ನಾನು ಆಗ್ಲೇ ಬಂದೆ. ನಿನ್ ಜಗಳನು ಪೂರ್ತಿ ಕೇಳ್ದೆ. ಅಲ್ಲ ಕಣೋ, ನನ್ ಸೊಸೆನ ಕಾಲೇಜ್ಗೆ ಹೋಗ್ಬೇಡ ಅಂತೀಯಲ್ಲೋ? ಅಲ್ಲ ಕಣಕ, ಇವಳು ಸಾಕ್ ಸುಮ್ನೆ ಇರೋ. ನಮ್ ಇಡೀ ವಂಶದಲ್ಲಿ ಕಾಲೇಜ್ ಮೆಟ್ಲು ಹತ್ತಿರೋದ್ ನನ್ ಸೊಸೆ ಒಬ್ಳೆ. ನನ್ ಸೊಸೆ ಕಾಲೇಜ್ಗೆ ಹೋಗ್ತಾಳೆ ಅಂತ ಊರೆಲ್ಲ ಜೊಂಬದಿಂದ ನಾನ್ ಹೇಳ್ಕೊಂಡ್ ತಿರುಗಿದ್ರೆ, ನೀನ್ ನೋಡಿದ್ರೆ ಅವಳನ್ನ ಕಾಲೇಜ್ಗೆ ಹೋಗ್ಬೇಡ ಅಂತೀಯಲ್ಲೋ? ನಿಂಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಸುಮ್ನೆ ರಕ. ಇವಳು ತಳ್ಕು ಬಳ್ಕು ಮಾಡ್ಕೊಂಡು ಕಾಲೇಜ್ಗೆ ಅಂತ ಹೋಗೋದು, ಆಮೇಲೆ ಬೀದಿ ಹುಡುಗರೆಲ್ಲ ನಾಯಿಗಳ ತರ ಜೊಲ್ ಸುಚ್ಕೊಂಡು ಇವಳು ಹಿಂದೆ ಮುಂದೆ ಓಡಾಡೋದು, ಆಮೇಲೆ ಮೀಟಿಂಗು ಟಚಿಂಗು ಅಂತ ಶುರು ಆದ್ರೆ ನಾವು ಬೆಗ್ಗಿಂಗು ಬೇಕಾಯ್ತಲ್ಲ ನಮ್ಗೆ. ಅಲ್ಲ ಕಣೋ, ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ ಅಂತ ಟ್ರೈನ್ ಹತ್ತೋದೇ ಬಿಟ್ಬಿಡ್ತೀವ? ಕೂರೆಗೆ ಎದ್ರಕೊಂಡು ಸೀರೆ ಬಿಚ್ಚಾಕ್ತೀವ? ಹೆಣ್ಣು ಕೆಡಬೇಕು ಅಂದ್ರೆ ಕಾಲೇಜ್ಗೆ ಹೋಗೇ ಕೆಡಬೇಕಾಗಿಲ್ಲ. ಕಬ್ಬಣದ ಪೆಟ್ಟಿಗೆ ಎಲ್ಲ ಹಾಕಿ ಬೀಗ ಹಾಕಿದ್ರು ಕೆಟ್ಟೆ ಕೆಡ್ತಾಳೆ. ಸುಮ್ನೆ ಬುದ್ಧಿ ಹೇಳಿ ಕಳಿಸು. ಲೋ ಕುಂಜ, ಅವಳು ನಿನ್ ಮಗಳು ಅಂತ ಗೊತ್ತಾದ್ಮೇಲೂ ಯಾವನ್ಗಾದ್ರೂ ಅವಳ ಕಣ್ಣೆತ್ ನೋಡೋ ತಾಕತ್ತಿದ್ಯಾ? ಅಯ್ಯ ದಡ್ಡ. ಅಮೃತ, ನೀನ್ ಹೋಗ್ ನನ್ ಚಿನ್ನ. ವಿದ್ಯಾ ಬುದ್ಧಿ ಅಂದ್ರೆ ಅವನ್ಗೇನ್ ಗೊತ್ತಾಗ್ಬೇಕು? ನಾನ್ ಹೇಳ್ತಾ ಇದ್ದೀನಿ, ನೀನ್ ಕಾಲೇಜ್ಗೆ ಹೋಗು ಬಾ. ನೀನ್ ಹೋಗ್ ಚಿನ್ನ. ಏಯ್, ನಮ್ಮ ಅಕ್ಕ ಹೇಳಿದ್ಲು ಅಂತ ನಿನ್ನ ಕಾಲೇಜಿಗೆ ಕಳಿಸ್ತಾ ಇದ್ದೀನಿ. ಕಣ್ಣು ಕಾಲ್ ಮೇಲಿರ್ಬೇಕು, ಕಾಲ್ ನೆಲದ ಮೇಲಿರ್ಬೇಕು. ಅಪ್ಪಿ ತಲೆ ಏನಾದ್ರೂ ಎತ್ತಿದ್ಯೋ, ತಲೆನೂ ಇರಲ್ಲ, ಕಾಲು ಇರಲ್ಲ. ಹೊರಡು. ಅಮ್ಮ, ನಾನು ಅಮ್ಮಿ ಜೊತೆ ಕಾಲೇಜಿಗೆ ಹೋಗ್ಬಲ್ಲ? ನೀನೇನ್ ಬಾಲನ? ಸುಮ್ನೆ ಕೂತ್ಕೊಳ್ಳ. ಹಲೋ ಪ್ಯಾಸೆಂಜರ್ಸ್, ನಿಮಗೆಲ್ಲರಿಗೂ ನಮ್ಮ ಸ್ಟಾರ್ ಟಿವಿ ಕಾಲೇಜ್ ರೌಂಡ್ ಆಫ್ ಪ್ರೋಗ್ರಾಮ್ಗೆ ಸ್ವಾಗತ ಸುಸ್ವಾಗತ. ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ಕಾಲೇಜ್ ಅನ್ನೋದು ಜ್ಞಾನದ ಬಾಗಿಲು, ಭವಿಷ್ಯದ ಮೆಟ್ಟಿಲು, ಹಾಗೆ ನಮ್ಮ ಹದಿಹರೆಯದ ಕನಸುಗಳ ಕೊಟ್ಟಿಲು ಅಂತಾರೆ. ಇದು ನಿಜನಾ, ಹೇಗೆ, ಏನು ಅಂತ ಸ್ಟೂಡೆಂಟ್ಸ್ ಕೇಳೋಣ. ಕಾಲೇಜ್ ಲೈಫ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ಲೈಫ್ ಲಾಂಗ್ ಇಲ್ಲೇ ಸೆಟ್ಲ್ ಆಗ್ಬಿಡ ಅಂತ ಮೇಡಮ್. ಕಾಲೇಜ್ ಯಾಕೆ ಬರ್ತೀರಾ? ಹೊಡಿಯಕ್ಕೆ. ಓದೋದಕ್ಕಲ್ವಾ? ಹಾಗಾದ್ರೆ ರೋಡ್ನಲ್ಲೆಲ್ಲ ಏನು ಹೊಡಿಬೋದಲ್ಲ? ರೋಡ್ನಲ್ಲಿ ಪೊಲೀಸರು ಕಾಟ ಅಲ್ವಾ ಮೇಡಮ್? ನಾವು ಕಾಲೇಜಿಗೆ ಬರದೆ ಎಂಜಾಯ್ ಮಾಡಕ್ಕೆ, ಕೆಲಸ ಮಾಡುವ ಅಂತ ಕ್ಯಾಕರ್ಸ್ ಹೋಗಿದ್ದಾರೆ. ಕಾಲೇಜ್ಗೆ ಅಂದ್ಬಿಟ್ರೆ ತರಕಾರಿ ಹುಡ್ಕಾಡಿ ಕಾಸು ಕೊಟ್ಬಿಡ್ತಾರೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಯಾ ಈ ಹುಡುಗರು ನಿಮಗೆ ಲೈನ್ ಹೊಡಿತಾ ಇದ್ರೆ ಹೇಗನ್ಸುತ್ತೆ? ಮೈಯೆಲ್ಲ ಜುಮ್ ಅನ್ನತ್ತೆ. ವಾಟ್? ಹೌದು ಮೇಡಮ್, ಮನೆಗೆ ಹೋದ್ರೆ ಅಪ್ಪ ಅಮ್ಮನ್ ಕಾಟ, ಮದ್ವೆ ಆದ್ರೆ ಗಂಡನ್ ಕಾಟ, ಆಮೇಲೆ ಮಕ್ಕಳ ಕಾಟ, ಲೈಫ್ ಲಾಂಗ್ ಗೋಳಾಟ ಮೇಡಮ್. ಹುಡುಗಿರ್ಗೆಲ್ಲೂ ಬೆಲೆನೇ ಇಲ್ಲ. ಆದ್ರೆ ಇವಾಗ ಕಾಲೇಜಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಗೊತ್ತಿಲ್ಲ ಮೇಡಮ್. ಹಿಂದೆ ಬಿದ್ದು ಹಲ್ಗಿಸ್ತಾರೆ, ಕೋಪ ಮಾಡ್ಕೊಂಡ್ರೆ ಪೂಸಿ ಹೊಡಿತಾರೆ, ಲವ್ ಮಾಡುವಂತ ಗೋಗರಿತಾರೆ, ನಾವು ಕೇಳಿದ್ದೆಲ್ಲ ಕೊಡಿಸ್ತಾರೆ. ಇದೆಲ್ಲ ಓವರ್ ಆಗಿಲ್ಲ ಅಂದ್ರೆ ಮೇರಾ ಭಾರತ್ ಮಹಾನ್. ಓಕೆ, ಲವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪ್ಲೀಸ್ ಹೇಳಿ, ಪರವಾಗಿಲ್ಲ. ಲವ್ ಅಂದ್ರೆ ಇಟ್ಸ್ ಎ ಡಿವೈನ್ ಥಿಂಗ್, ಗಾಡ್ಸ್ ಪ್ರೆಷಿಯಸ್ ಗಿಫ್ಟ್. ಅದು ತುಂಬಾ ಪವಿತ್ರವಾದದ್ದು. ಪ್ರೀತಿ ಇಲ್ಲ ಅಂದ್ರೆ ಬದುಕೋಕೆ ಆಗಲ್ಲ. ಮಚ್ಚಿ ಕ್ಯಾ ಬತಾಯಾರೆ? ಫಿಕ್ಸ್ ಪ್ರೀತಿ ನೀನೆಲ್ಲದ ನಾನು ಹೇಗಿರಲಿ. ಯಾರೇ ಸಬೀರೇ? ಯಾಕ, ನನ್ನೆ ಮನೆಯವ್ರಿಗೂ ಸತ್ತೋಗಿದ್ದ? ಇಲ್ಲ ತಾನೆ? ನನ್ ಯಾಕೆ ಅಷ್ಟು ಸೀರಿಯಸ್ ಆಗಿ ತಗೋತ್ಯಾ?
ಇದೆಲ್ಲ ಬೋಗಸ್ ಮಚ್ಚಿ, ಬೋಗಸಮ್ಮ. ಈಗಿನ ಕಾಲೇಜ್ಗಳು ಲವ್ ಮಾಡಕ್ಕೆ ಹುಡುಗ ಹುಡುಗಿ ಹುಡ್ಕೊಳ್ಳೋ ಸ್ಟೇಜ್ ಅಂತ ಕರೀತಾರೆ. ಈ ಲವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಂದು ಹುಡುಗ ಹುಡುಗಿ ಒಬ್ರನ್ನೊಬ್ರನ್ನ ನೋಡಿ ನಕ್ ಬಿಟ್ರೆ, ಬೈಕಲ್ಲಿ ಕುತ್ಕೊಂಡು ಊರೆಲ್ಲ ಸುತ್ತಾಡ್ಬಿಟ್ರೆ, ಯಾವ್ದೋ ಒಂದು ಹಂಪಲ್ಲಿ ಗಾಡಿ ಜಂಪ್ ಆಗಿ ಬಾರಿ ಟಚ್ ಆಗ್ಬಿಟ್ಟು ಸಿನಿಮಾ, ಪಾರ್ಕ್, ಕ್ಯಾಂಟೀನ್ ಇಂತ ಜಾಗಗಳಲ್ಲಿ ಬೈಟು ಕಾಫಿ, MTR ಐಸ್ ಕ್ರೀಮ್ ತಿಂತ ಟೈಮ್ ಪಾಸ್ ಮಾಡ್ಬಿಟ್ರೆ ಗೂಬೆ ನನ್ ಮಕ್ಳು ಅದನ್ನೇ ಲವ್ ಅನ್ಕೊಂಡ್ಬಿಡ್ತಾರೆ. ಈ ಹುಡುಗಿರು ಕಾರ್ ಇದ್ಯಾ, ಬೈಕ್ ಇದ್ಯಾ, ದುಡ್ಡಿದ್ಯಾ ಅಂತ ನೋಡ್ತಾರೆ. ಯಾರು ಚೆನ್ನಾಗಿ ಖರ್ಚು ಮಾಡ್ತಾರೋ ಅವ್ರ ಜೊತೆ ಜಾಲಿಯಾಗಿ ಸುತ್ಬಿಡ್ತಾರೆ. ಇದೆಲ್ಲ ಲವ್ವಾ? ಪ್ರತಿಯೊಬ್ಬ ಹುಡುಗಿಗೂ ಒಂದು ಕಂಪನಿ ಬೇಕು, ಪ್ರತಿಯೊಬ್ಬ ಹುಡುಗನ್ಗೂ ಮಜಾ ಬೇಕು. ಅದಕ್ಕೋಸ್ಕರ ಎಲ್ರು ಲವ್ವರ್ಸ್ ಅನ್ನೋ ಬೋರ್ಡ್ ನ ಎದೆ ಮೇಲೆ ನೇತಾಕೊಂಡು ಓಡಾಡ್ತಿರ್ತಾರೆ. ಅಷ್ಟು ಬಿಟ್ರೆ ಕತೆ, ಕಾದಂಬರಿ, ಸಿನಿಮಾದಲ್ಲಿರೋ ತರ ಲವ್ ಇರೋದಿಲ್ಲ, ಲವ್ವರ್ಸ್ ಇರೋದಿಲ್ಲ, ಎಲ್ಲ ಬರೀ ಓಡೋ. ನಿಜವಾದ ಡೆಫಿನೇಷನ್ ಯಾರಿಗಾರ ಗೊತ್ತಾ? ಹೇಳಿ. ಎಲ್ ಫಾರ್ ಲೇಕ್ ಆಫ್ ಸಾರೋಸ್, ದುಃಖದ ಸರೋವರ. ಓಷನ್ ಆಫ್ ಟಿಯರ್ಸ್, ಕಣ್ಣೀರಿನ ಕಡಲು. ವಿ ಫಾರ್ ವ್ಯಾಲಿ ಆಫ್ ಡೆತ್, ಸಾವಿನ ಕಣಿವೆ. ಈ ಎಂಡ್ ಆಫ್ ಲೈಫ್ ಅಷ್ಟೇ, ಮುಗಿದ ಕತೆ. ಫಿಕ್ಸ್ ಮಚ್ಚ, ಫಿಕ್ಸ್. ನನ್ನ ಪ್ರಕಾರ ಕಾಲೇಜ್ ಲವ್ನ ಏನಂತ ಚೇಂಜ್ ಮಾಡ್ಬೇಕು ಗೊತ್ತಾ? L for look, O for observation, B for verification, and E for enjoyment. Fix. ಹಲೋ. ಇಟ್ಸ್ ಓಕೆ. ಏನಾಯ್ತ್ರಿ? ಮಂಗಳೂರಲ್ಲಿ ನಮ್ಮ ಶಿಪ್ಪಿಂಗ್ ಕನ್ಸರ್ನ್ ಅಲ್ಲಿ ದಾಳಿ ಮಾಡಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸು 5 ಕೋಟಿ ಸೆಕೆಂಡ್ ಸ್ಲಿಕ್ಕರ್ ಸೀಸ್ ಮಾಡಿದಾನಂತೆ. ಇದು 3ನೇ ಸಾರಿ ಅವ್ನು ಸೀಸ್ ಮಾಡ್ತಾ ಇರೋದು. ಇನ್ನೂ ಅವನ್ನ ಸುಮ್ಮನೆ ಬಿಟ್ರೆ ತಪ್ಪಾಗತ್ತೆ. ನಮ್ಮ ಅಬ್ದುಲ್ ಫೋನ್ ಮಾಡ್ಬಿಟ್ಟು ಅವನ್ನ ಮುಗಿಸೋದಕ್ಕೆ ಸುಪಾರಿ ಕೊಡಿ. ಸರಿ. ಅಬ್ದುಲ್ಲಾ, ನಮ್ಮ ಶಿಪ್ಪಿಂಗ್ ಕನ್ಸರ್ನ್ ಮೇಲೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ದಾಳಿ ಮಾಡಿ 5 ಕೋಟಿ ಸೆಕೆಂಡ್ ಸ್ಲಿಕ್ಕರ್ ಸೀಸ್ ಮಾಡಿದ್ದಾನೆ. ಅವನು ಮುಗಿಸ್ಬಿಡು. ಅಬ್ದುಲ್ಲಾ ಸುಪಾರಿ ತಗೊಂಡಾಯ್ತಲ್ಲ, ಇನ್ನೊಂದು ಗಂಟೆಯಲ್ಲಿ ಆ ಇನ್ಸ್ಪೆಕ್ಟ್ರು